ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ, ಕುಂಭ ಲಗ್ನ. ಜೂನ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿಯವರಿಗೆ ಮಿಶ್ರ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ನಿಮ್ಮ ಸುಖ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗ. ಈ 4 ಗ್ರಹಗಳಿಂದ ನಿಮಗೆ ಬರುವಂತಹ ತಿಂಗಳಲ್ಲಿ ಮಿಶ್ರ ಫಲವನ್ನ ನೋಡಬಹುದು. ಜೊತೆಗೆ ಮಂಗಳ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಾನೆ. ತುಂಬಾ ಅದ್ಭುತವಾದಂತಹ ಫಲ ಮಂಗಳಿಂದ ನಿರೀಕ್ಷೆ ಮಾಡಬಹುದು. ಶನೈಶ್ಚರ ರಾಶಿ ಲಗ್ನದಿಂದನೇ ಸಂಚಾರ ಆಗ್ತಿದ್ದಾನೆ. ಉತ್ತಮ ಫಲವನ್ನ ನಾವು ಶನೈಶ್ಚರನಿಂದ ನಿರೀಕ್ಷೆ ಮಾಡಬಹುದು. ರಾಹು ಹಣಕಾಸಿನ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮಿಶ್ರ ಫಲದ ನಿರೀಕ್ಷೆ ಮಾಡಬಹುದು. ಈ 2 ವಾರಗಳ ನಂತರ ನಿಮಗೆ 3 ಗ್ರಹಗಳ ಸಂಯೋಗ ನಿಮ್ಮ ಪಂಚಮ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಬುಧ, ಶುಕ್ರ ಮತ್ತೆ ರವಿ, ಇದರಿಂದ ಮಿಶ್ರ ಫಲವನ್ನ ನೋಡಬಹುದು. ಕೇತು ಯಥಾಸ್ಥಿತಿ ಅಷ್ಟಮ ಸ್ಥಾನದಿಂದ ಮಿಶ್ರ ಫಲವನ್ನ ಕೊಡ್ತಿದ್ದಾನೆ. ನೋಡಿ, ನಿಮ್ಮ ಬರುವಂತಹ ತಿಂಗಳು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಬದಲಾವಣೆ ಆಗುವಂತದ್ದಾಗಿರ್ಬೋದು. ಪ್ರತಿ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ಮಾಡುವಂತಹ ಮಾನಸಿಕ ಸ್ಥಿತಿ, ಸಂಬಂಧದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡೋದಾಗಿರ್ಬೋದು. ಹೊಸ ಹೊಸ ಯೋಜನೆಗಳನ್ನ ಮಾಡಿ ಅದಕ್ಕೆ ಕಾರ್ಯರೂಪ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಿರುತ್ತೆ. ಆದ್ರೆ ಹೆಚ್ಚಿನ ಒಂದು ಸಂಬಂಧಗಳಾಗಿರ್ಬೋದು, ಸಹೋದರರ ಜೊತೆಗೆ ವಾದ ವಿವಾದಗಳಾದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ಜೊತೆಗೆ ನಿಮ್ಮ ಒಂದು ವಿಪರೀತ ಖರ್ಚು ಮಾಡುವಂತಹ ಮಾನಸಿಕ ಸ್ಥಿತಿ ಕೂಡ ನೀವು ಬರುವಂತಹ ತಿಂಗಳಿರುತ್ತೆ. ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿ ಆಗಿರುತ್ತೆ. ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ಆದಾಯ ಮತ್ತೆ ಖರ್ಚುಗಳು ಸಮನಾಗಿರುತ್ತೆ. ಆದಾಯದ ಮಾರ್ಗಗಳು ಇದ್ರೂ ಕೂಡ ಅದರಲ್ಲಿ ವಿಪರೀತ ಖರ್ಚು, ಮುಂಚೆನೆ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅನಿವಾರ್ಯ ಕಾರಣದಿಂದಾಗಿ ಖರ್ಚುಗಳು ಮಾಡಲೇಬೇಕಾದಂತ ಸಮಸ್ಯೆ ಮತ್ತೆ ಅಂತ ಸಿಚುವೇಶನ್ ಬರುತ್ತೆ. ಜೊತೆಗೆ ನೋಡಿ, ಗುರು, ಬುಧ ಮತ್ತೆ ಶುಕ್ರ, ರವಿ 4 ಗ್ರಹಗಳು ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಾರಿಂದ ಸುಖ ಸೌಕರ್ಯಗಳಲ್ಲಿ ಹೆಚ್ಚಿನ ವ್ಯಯ ಖರ್ಚುಗಳಾಗುವಂತದ್ದಾಗಿರುತ್ತೆ. ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ವಾಹನಗಳಾಗಿರ್ಬೋದು, ನೀವು ಕಟ್ಟುವಂತಹ ಮನೆ ಆಗಿರ್ಬೋದು, ಅದರಲ್ಲಿ ಅನಿರೀಕ್ಷಿತವಾಗಿ ಮಾಡುವಂತಹ ಬದಲಾವಣೆಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿನ ವ್ಯವನ್ನ ಮಾಡಲೇಬೇಕಾದಂತಹ ಸಾಧ್ಯತೆಗಳು ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಗಮನ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಳೆದುಕೊಳ್ಳುವಂಥದ್ದಾಗಿರ್ಬೋದು, ಮಿಸ್ಪ್ಲೇಸ್ ಆಗುವಂಥದ್ದಾಗಿರ್ಬೋದು, ಈ ಸಂಬಂಧಪಟ್ಟಂತದಲ್ಲಿ ಈ ತರದ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರಗಳನ್ನ ಗಮನವಿಟ್ಟು ಖರ್ಚು ಮಾಡಬೇಕು. ಮತ್ತೆ ಕೊಡೋ ತಗೊಳ್ಳೋ ವ್ಯವಹಾರಗಳಿದ್ರೆ ಈ ಬರುವಂತಹ ತಿಂಗಳಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ತಾಳ್ಮೆಯಿಂದ ಆಗಿರ್ಬೋದು, ತುಂಬಾ ಎಚ್ಚರಿಕೆಯ ಒಂದು ವ್ಯವಹಾರವನ್ನ ಮಾಡಬೇಕು. ಇಲ್ಲಾಂದ್ರೆ ಕೊಟ್ಟ ದುಡ್ಡು ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಗಮನ ಕೊಟ್ಟು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಮಾಡಬೇಕು. ವ್ಯಾಪಾರ ವ್ಯವಹಾರದಲ್ಲಿ ನೋಡಿ, ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಇರುತ್ತೆ. ಹೆಚ್ಚಿನ ಹೂಡಿಕೆ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲೂ ಕೂಡ ಅತಿಯಾದಂತಹ ಲಾಭದ ನಿರೀಕ್ಷೆ ವಿಳಂಬದಿಂದ 2 ವಾರಗಳ ನಂತರ ಸ್ವಲ್ಪ ವ್ಯಾಪಾರದಲ್ಲಿ ವೃದ್ಧಿ ಮತ್ತೆ ಅಂದುಕೊಂಡಂತಹ ಲಾಭದ ನಿರೀಕ್ಷೆ ಮಾಡಬಹುದು. ಆದರೆ ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಮಿಶ್ರವಾಗಿರುತ್ತೆ. ಜೊತೆಗೆ ನೋಡಿ, ಮಂಗಳ ತೃತೀಯದಲ್ಲಿರೋದ್ರಿಂದ ತುಂಬಾನೇ ಹೊಸ ಹೊಸ ಯೋಜನೆಗಳಾಗಿರ್ಬೋದು, ನಿಮ್ಮ ಸಾಮರ್ಥ್ಯ ಆಗಿರ್ಬೋದು, ನಿಂತ ಕೆಲಸ ಕಾರ್ಯಗಳೆಲ್ಲ ಮತ್ತೆ ಪ್ರಗತಿಯ ಕಡೆಗೆ ತಗೊಂಡು ಹೋಗುವಂತಹ ಅವಕಾಶಗಳಿರುತ್ತೆ. ಮತ್ತೆ ಸಪೋರ್ಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಜೊತೆಗೆ ವರ್ಕ್ ಮಾಡೋರಾಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಮಿತ್ರರಾಗಿರ್ಬೋದು, ಅವರ ಅನುಕೂಲದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಜೊತೆಗೆ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ಅವಕಾಶಗಳು ಕೂಡ ಇರುತ್ತೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನ ಸರಿ ಮಾಡುವಂತ ಯೋಗಗಳಿದೆ. ಯಾರಿಗೆ ಈ ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತೆ ಯಾರು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಮಾಡ್ತಾರೆ, ಯಾರು ಶಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಇಂಥವ್ರಿಗೆ ತುಂಬಾ ಉತ್ತಮವಾದಂತ ಓಡಾಡಿ ಕೆಲಸ ಕಾರ್ಯಗಳನ್ನು ಮಾಡೋರಿಗೆ ತುಂಬಾ ಅದ್ಭುತವಾದಂತಹ ಅನುಕೂಲಗಳು, ಅವಕಾಶಗಳು ಕೂಡ ಸಿಗುವಂತಹ ಯೋಗಗಳಿದೆ. ಈ ಬರುವಂತಹ ತಿಂಗಳಲ್ಲಿ ಮಾಡಿದಂತಹ ಯೋಜನೆಗಳು ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಅದರಿಂದ ಲಾಭವನ್ನ ನೋಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ನೋಡಿ, ನಿಮಗೆ ಪಂಚಮ ಸ್ಥಾನದಲ್ಲಿ ನಿಮಗೆ ಲಕ್ ಫ್ಯಾಕ್ಟರ್ ಮೊದಲ 2 ವಾರಗಳ ಕಾಲದಲ್ಲಿ ವಿಳಂಬವಾಗಿರುತ್ತೆ. ಆದರೆ 2 ವಾರಗಳ ಕಾಲ ಬುಧ ನಿಮಗೆ ಪಂಚಮ ಸ್ಥಾನಕ್ಕೆ ಸಂಚಾರ ಮಾಡ್ತಿರೋದ್ರಿಂದ ಲಕ್ ಫ್ಯಾಕ್ಟರ್ ಅಲ್ಲಿ ವೃದ್ಧಿ ಆಗುವಂತದ್ದಾಗಿರ್ಬೋದು. ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ಆಗಿರ್ಬೋದು, ನೀವು ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತದ್ದಾಗಿರ್ಬೋದು. ಜೊತೆಗೆ ನಿಮ್ಮ ಒಂದು ಭಾಗ್ಯೋದಯ ಕೂಡ ಆಗುವಂತಹ ಯೋಗಗಳಿದೆ. ಮಕ್ಕಳು ಆಗಿರ್ಬೋದು, ಕುಟುಂಬದ ಜೊತೆಗೆ ವೈಮನಸ್ಸುಗಳಿದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ಸಂಬಂಧಗಳ ಪತಿ ಪತ್ನಿಯ ಸಂಬಂಧದಲ್ಲಿ ಮೊದಲ 2 ವಾರಗಳಲ್ಲಿ ಏರುಪೇರುಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮನಸ್ತಾಪಗಳು ಇದೆಲ್ಲ ಇರುತ್ತೆ. ಅದನ್ನ ತಾನಾಗಿಯೇ ಸರಿ ಆಗುವಂತ ಅವಕಾಶಗಳು 2 ವಾರಗಳ ಕಾಲದ ನಂತರ ಆಗುತ್ತೆ. ಯಾವುದೇ ಮನಸ್ತಾಪಗಳು ಕೂಡ ದೊಡ್ಡ ಮಟ್ಟಕ್ಕೆ ಸಮಸ್ಯೆಗಳಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದಿರ್ತೀರಾ ಅಷ್ಟು ಉತ್ತಮವಾದಂತಹ ಫಲ. ಜೊತೆಗೆ ನೋಡಿ, ಈ ಬರುವಂತಹ ತಿಂಗಳಲ್ಲಿ
ಕುಂಭರಾಶಿಯವರಿಗೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದು ಮತ್ತೆ ತಾವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆಗೆ ಸಂಬಂಧಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಅವಕಾಶಗಳಿರುತ್ತೆ. ಸೊ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ. ಮದುವೆ ವಿಚಾರದಲ್ಲಿ ಕೂಡ ಒಂದು ರೀತಿಯಲ್ಲೇ ಬೆಳವಣಿಗೆಗಳಾಗಿರ್ಬೋದು, ಆ ವಿಚಾರದಲ್ಲಿ ನಿಮಗೆ ಶುಭ ಸಮಾಚಾರಗಳು ಸಿಗುವಂತಹ ಯೋಗಗಳಿರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಸಂಬಂಧಗಳ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನೋಡಿ, ಉದ್ಯೋಗದ ವಿಚಾರದಲ್ಲಿ ಹೊಸ ಅವಕಾಶಗಳಾಗಿರ್ಬೋದು, ಉದ್ಯೋಗ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಆ ನಿಟ್ಟಿನಲ್ಲಿ ಮಾಡಿದಂತಹ ಪ್ರಯತ್ನದಲ್ಲಿ ಹೊಸ ಅವಕಾಶಗಳಾಗಿರ್ಬೋದು, ನಿಮ್ಮ ಹಣಕಾಸಿನ ಒಂದು ವೃದ್ಧಿ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ನಿಮಗೆ ದಾರಿಯಾಗಿ ಸಿಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಪ್ರಯತ್ನ ಮಾಡಿದಷ್ಟು ನಿಮಗೆ ಸಫಲತೆಯನ್ನ ಸಿಗುವಂತಹದ್ದಿರುತ್ತೆ. ಮತ್ತೆ ಅದಕ್ಕೆ ತಕ್ಕ ಪ್ರತಿಫಲನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ವೃತ್ತಿಯಲ್ಲಿ ಸಿಗುವಂತದ್ದು ಯೋಗ. ಜೊತೆಗೆ ನೋಡಿ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮೊದಲ 2 ವಾರಗಳ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾದ್ರೂ ಕೂಡ ಅದಾದ ನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ನಿಟ್ಟಿನಲ್ಲಿ ನಿಮಗೆ ಸಹಕಾರ ಸಪೋರ್ಟ್ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಆಕಸ್ಮಿಕ ಬರುವಂತಹ ದುಡ್ಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರೋದಾಗಿರ್ಬೋದು, ಸ್ವಲ್ಪ ಲಕ್ ಫ್ಯಾಕ್ಟರ್ ಅಲ್ಲಿ ವೇರಿಯೇಷನ್ಸ್ ಕೂಡ ಆಗುತ್ತೆ. ನೀವು ಅಂದುಕೊಂಡಂತ ಆಗುವಂತ ಎದುರಿನ ವ್ಯಕ್ತಿಯ ಒಂದು ಮಾತಾಗಿರ್ಬೋದು, ಅವನ ಭರವಸೆಯಲ್ಲಿ ಹುಸಿಯಾಗುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮ್ಮ ಸಾಮರ್ಥ್ಯದ ಮೇಲೆನೆ ನೀವು ಗಮನ ಕೊಡಬೇಕು. ಮತ್ತೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಕಮಿಟ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ವ್ಯವಹಾರದಲ್ಲಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು. ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ತಾಪತ್ರೆಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ದೇವತಾ ಕಾರ್ಯಗಳಿಗೆ ಓಡಾಟಗಳಾಗಿರ್ಬೋದು, ಮತ್ತೆ ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದವರ ಜೊತೆಗೆ ದೇವತಾ ಕ್ಷೇತ್ರಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಪದೇ ಪದೇ ನಿಮಗೆ ಒದಗಿ ಬರುವಂತಹ ಯೋಗಗಳಿದೆ. ಭೂಮಿ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಅಡೆತಡೆಗಳಾದ್ರೂ ಕೂಡ ಅನುಕೂಲಗಳು ಕೊನೆಯ ಹಂತದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವಕಾಶಗಳಂತೂ ತುಂಬಾ ಚೆನ್ನಾಗಿದೆ ಬರುವಂತಹ ತಿಂಗಳಲ್ಲಿ ವ್ಯವಹಾರಕ್ಕೆ ಕೊನೆಯ ಹಂತದಲ್ಲಿ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಶನೈಶ್ವರ ರಾಶಿ ಲಗ್ನದ ಸಂಚಾರ ಆಗ್ತಿರೋದ್ರಿಂದ ದೈಹಿಕವಾದಂತಹ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡ್ಬೇಕಾಗತ್ತೆ. ಮತ್ತೆ ನಿಶಕ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತೆ ರಕ್ತದ ಒತ್ತಡಗಳಾಗಿರ್ಬೋದು, ಮತ್ತೆ ವೀಕ್ನೆಸ್ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಮತ್ತೆ ಮಾನಸಿಕ ಒತ್ತಡದಿಂದ ಬರುವಂತಹ ರೋಗಗಳಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡುವಂತದ್ದಾಗಿರುತ್ತೆ. ಮುಖಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಮುಖ್ಯವಾಗಿ ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಕೂಡ ಅವಶ್ಯಕವಾಗಿರುತ್ತೆ. ಸುಮಾರಷ್ಟು ಟ್ರೀಟ್ಮೆಂಟ್ಗಳು ಫಲಕಾರಿ ಆಗದೇ ಇರುವಂತಹದ್ದಿರುತ್ತೆ. ಯಾವುದೇ ರೀತಿಯ ಸರ್ಜರಿ ಮತ್ತೆ ಏನಾದ್ರೂ ಟ್ರೀಟ್ಮೆಂಟ್ ಇದ್ರೆ ಅದನ್ನ ಸ್ವಲ್ಪ ಮುಂದೂಡೋದು ಉತ್ತಮ. ನಿಮಗೆ 2 ವಾರಗಳ ನಂತರ ಮಾಡಿದಂತಹ ಯಾವುದೇ ಒಂದು ಚಿಕಿತ್ಸೆ ಅದು ಫಲಕಾರಿ ಆಗುತ್ತೆ. ಅದಕ್ಕಿಂತ ಮುಂಚೆ ಮಾಡಿದಂಥದ್ದು ಸ್ವಲ್ಪ ವಿಫಲ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಜೊತೆಗೆ ನೋಡಿ, ಸಾಮಾಜಿಕ ಜೀವನದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಗೌರವ ಆಗಿರ್ಬೋದು, ಮಿತ್ರರಿಂದ ಸಪೋರ್ಟ್ ಆಗಿರ್ಬೋದು, ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಪ್ರಗತಿಯನ್ನು ನೋಡುವಂತದ್ದಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಸೊ ಯಾವುದೇ ಒಂದು ಹೊಸ ಯೋಜನೆಗಳಿದ್ರೆ ಅದಕ್ಕೆ ಆದಷ್ಟು ಪ್ರಯತ್ನ ಪಡಿ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ಲೀಗಲ್ ಮ್ಯಾಟರ್ಸ್ ಡಿಸ್ಪ್ಯೂಟ್ಸ್ಗಳು ಆದಷ್ಟು ಕುಟುಂಬದಲ್ಲಾಗಿರ್ಬೋದು, ಮತ್ತೆ ನಿಮ್ಮ ವ್ಯವಹಾರದಲ್ಲಿ ಆಗುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದ ಕಲಹಗಳು ಅಂತ ದೊಡ್ಡ ಮಟ್ಟಕ್ಕೆ ಕನ್ವರ್ಟ್ ಆಗದೇ ಇದ್ರು ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು, ಇಲ್ಲಾಂದ್ರೆ ಕೋರ್ಟ್ ಕಚೇರಿಗೆ ಪದೇ ಪದೇ ಹೋಗಬೇಕಾದಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿದಷ್ಟು ಉತ್ತಮ. ಯಾವುದೇ ರೀತಿಯ ಕೋರ್ಟ್ ಕಚೇರಿ ವ್ಯವಹಾರಗಳಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಓಡಾಟಗಳಲ್ಲಿ ನಿಮಗೆ ಅನುಕೂಲಕರ ಇಲ್ಲ. ಯಾಕಂದ್ರೆ ಮುಂದೆ ಇನ್ನೂ ಸಮಸ್ಯೆಗಳಾಗತ್ತೆ. ಆದಷ್ಟು ತಾಳ್ಮೆಯಿಂದ ಅದನ್ನ ಬಗೆಹರಿಸ್ಕೊಂಡ್ರೆ ಉತ್ತಮ ಈ ಬರುವಂತಹ ತಿಂಗಳಲ್ಲಿ. ಏನು ಪರಿಹಾರವನ್ನ ಮಾಡ್ಬೇಕು ನೋಡಿ, ಮುಖ್ಯವಾಗಿ ನೀವು ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ನೀವು ಶುಕ್ರನಿಗೆ ಬಿಳಿ ವಸ್ತ್ರದ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಫಲ. ಶುಕ್ರನ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲ ನಿಮ್ಮ ಸುಖ ಸೌಕರ್ಯಗಳಾಗುತ್ತೆ. ಇದರ ಜೊತೆಗೆ ನೀವು ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ. ನಿಮ್ಮ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಆಗುವಂತಹ ತೊಂದರೆಗಳಾಗಿರ್ಬೋದು, ನಿಮ್ಮ ಇಷ್ಟಾರ್ಥಗಳಲ್ಲಿ ತೊಂದರೆ ತಾಪತ್ರೆಗಳಾಗ್ತಿದ್ರೆ ಅದರಿಂದ ನಿವಾರಣೆ ಆಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಅದನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯೋದಯ ಕೂಡ ಆಗುತ್ತೆ. ಮತ್ತೆ ನಿಮಗೆ ಸಪೋರ್ಟ್ ಸಹಕಾರ ಕೂಡ ಸಿಗುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.